ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲೂ ಕೂಡ ಹೊಸ ಹೊಸ ಪ್ರಯತ್ನಗಳಾಗ್ತಾ ಇವೆ. ಹೊಸ ಥರದ ಕಥೆಗಳು ಹೊರಗೆ ಬರ್ತಾ ಇವೆ. ಅವುಗಳ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ತೀನಿ. ತಮ್ಮದೇ ಆದ ಇಂಡಸ್ಟ್ರಿಯಲ್ಲೂ ಕೂಡ ಯೂಶುವಲ್ ಪ್ಯಾಟ್ರನ್ನ ಬಿಟ್ಟು ಬೇರೊಂದು ಕಥೆಗಳು ಬಂದಾಗ ಸಪೋರ್ಟ್ ಅನ್ನೋದು ತುಂಬ ಮುಖ್ಯ ಅಂತೀನಿ. ಏನಂತೀರ? ಯಸ್. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಗಾಮಿ, ಡೈರೆಕ್ಟೆಡ್ ಬೈ ವಿದ್ಯಾಧರ್ ಕಗಿತ. ವಿಶ್ವಕ್ ಸೇನ್ ಅವರು ಲೀಡ್ನಲ್ಲಿ ಕಾಣಿಸ್ಕೊಂಡಿರೋ ಸಿನಿಮಾ ತೆಲುಗು ಭಾಷೆಯಲ್ಲಿ ರಿಲೀಸ್ ಆಗಿದೆ. ಆ್ಯಂಡ್ ನಾನು ಅದೇ ಭಾಷೆಯಲ್ಲಿ ನೋಡ್ಕೊಂಡು ಬಂದೆ. ಮಾತಾಡುವ ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ, ನನಗೇನು ಇಷ್ಟ ಆಯ್ತು, ನನಗೇನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಡಿಸ್ಕಸ್ ಮಾಡುವ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವಿಡಿಯೋನ ಫುಲ್ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಗಾಮಿ ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಶಂಕರ್ ಕಥೆಯ ಹೀರೋ ಒಬ್ಬ ಅಘೋರ. ಅವನಿಗೆ ಒಂದು ವಿಚಿತ್ರ ಕಾಯಿಲೆ ಇರುತ್ತೆ. ಅವನ್ನ ಯಾರಾದರೂ ಮುಟ್ಟಿದ್ರೆ ಅವನ ಬಾಡೀಲಿ ಏನೋ ಚೇಂಜಸ್ ಆಗ್ತಾ ಇರುತ್ತೆ, ಒಂಥರ ಸಾಯೋ ಥರ ಆಗ್ತಿರುತ್ತೆ ಅವನಿಗೆ. ಸೊ ಈ ಒಂದು ಕಾಯಿಲೆಯಿಂದ ಗುಣಪಡಿಸ್ಕೊಳ್ಳೋದಕ್ಕೆ ಶುರುವಾಗೋ ಒಂದು ಪಯಣನೇ ಈ ಗಾಮಿ. ಜೊತೆಗೆ ಪ್ಯಾರಲಲ್ ಆಗಿ ಇನ್ನೊಂದು 2 ಕಥೆಗಳನ್ನ ಕೂಡ ತೋರಿಸ್ತಾ ಹೋಗ್ತಾರೆ. ಏನು ಆ ಕಥೆಗಳು, ಕೊನೆಗೆ ಶಂಕರ್ ಹುಷಾರಾದ್ನೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡಿದರೆ ತಿಳ್ಕೊತೀರಾ. ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ರಿಚ್ ವಿಜುವಲ್ಸ್. ಕ್ರೇಜಿ ಆಗಿತ್ತು ಮಾತ್ರ ವಿಜುವಲ್ಸ್ ಈ ಸಿನಿಮಾದು. ರೀಸೆಂಟಾಗಿ ಬಂದಂತಹ ತೆಲುಗು ಸಿನಿಮಾಗಳಲ್ಲಿ ಈ ತರಹದ ಸ್ಯಾಟಿಸ್ಫೈಯಿಂಗ್ ವಿಜುವಲ್ಸ್ ನಾನು ನೋಡಿರಲಿಲ್ಲ. ಪ್ರತಿ ಫ್ರೇಮ್ ಪೇಂಟಿಂಗ್ ಥರ ಇತ್ತು. ಹಿಮಾಲಯದಲ್ಲಿರೋ ಶಾರ್ಟ್ಸ್ಗಳಂತೂ ಇಡೀ ಸಿನಿಮಾದ ಹೈಲೈಟ್ ಅಂತೀನಿ. ಅವು ಬಂದಾಗೆಲ್ಲ ಅಟೆನ್ಷನನ್ನು ಗ್ರ್ಯಾಬ್ ಮಾಡ್ತವೆ. ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಆಗಿ ಇದರ ವಿಜುವಲ್ಸ್ ನಿಲ್ಲುತ್ತೆ. ನೆಕ್ಸ್ಟ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಸಖತ್ ಪುಷ್ ಕೊಟ್ಟಿದೆ ಸಿನಿಮಾಗೆ. ಕೆಲವೊಂದು ಹೈ ಫೀಲ್ ಕೊಡೋ ಸೀನ್ಸ್ನ ಅಷ್ಟೊಂದು ಇಂಪ್ಯಾಕ್ಟ್ ಬೀಳೋ ಥರ ಬರ್ಕೊಳ್ಳದೇ ಇದ್ದರೂ ಕೂಡ ಅದಕ್ಕೆ ಸಿಕ್ಕಿರೋ ಈ ಮ್ಯೂಸಿಕ್ಕಿಂದ ಆ ಇಡೀ ಸೀನ್ ಒಂದೊಳ್ಳೆ ಹೈ ಫೀಲ್ನೇ ಕೊಡುತ್ತೆ. ಇನ್ನು ನೆಕ್ಸ್ಟ್, ಇಲ್ಲಿನ ಪರ್ಫಾರ್ಮೆನ್ಸಸ್ ಇಷ್ಟ ಆಯಿತು. ಸ್ಪೆಷಲಿ ಆ 3 ಕಥೆಯಲ್ಲಿ ಬರೋ ಎಲ್ಲ ಮುಖ್ಯ ಪಾತ್ರಗಳದ್ದು ಚೆಂದಿ ಪರ್ಫಾರ್ಮೆನ್ಸ್. ವಿಶ್ವಕ್ ಸೇನ್ ಅವ್ರದ್ದು ಆಫ್ಟರ್ ಹಿಟ್ ಫಸ್ಟ್ ಕೇಸ್ ನಾನು ಪರ್ಫಾರ್ಮೆನ್ಸ್ ಅಂತ ನೋಡಿದ್ದು ಇದೇ ಸಿನಿಮಾದಲ್ಲಿ. ಆ ಕ್ಯಾರೆಕ್ಟರ್ನ ಚೆನ್ನಾಗಿ ಪುಲ್ ಮಾಡಿದ್ದಾರೆ. ಇನ್ನು ಆ ಹುಡುಗ ಮತ್ತು ಚಿಕ್ಕ ಹುಡುಗಿ ಕೂಡ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಇದರ ಸ್ಟೋರಿ ಆ್ಯಂಡ್ ನರೇಟಿವ್ ಸ್ಟೈಲ್ ಚೆನ್ನಾಗಿತ್ತು. ಒಂದೇ ಕತೆ ಅದನ್ನು 3 ಡಿಫ್ರೆಂಟ್ ಕತೆಗಳನ್ನಾಗಿ ಹೇಳ್ಕೊಂಡು ಹೋಗೋದು. ಆಡಿಯನ್ಸ್ನ ಬೇಕು ಅಂತ ಮಿಸ್ಗೈಡ್ ಮಾಡಿ, ತಪ್ಪು ಗೆಸ್ ಮಾಡೋ ಹಾಗೆ ಮಾಡಿ, ಕೊನೆಗೆ ಸ್ಯಾಟಿಸ್ಫೈ ಆಗೋ ರೀತಿ ಟ್ವಿಸ್ಟ್ನ ಕೊಟ್ಟಿದ್ದು ಚೆನ್ನಾಗಿ ವರ್ಕ್ ಆಯಿತು ಆ್ಯಕ್ಚುಲಿ. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದ್ದೇನೆಂದರೆ ಇಲ್ಲಿನ ಸ್ಕ್ರೀನ್ ಪ್ಲೇ ಮತ್ತು ಎಡಿಟಿಂಗ್. ನಿಜವಾಗ್ಲೂ ತಾಳ್ಮೆ ಪರೀಕ್ಷೆ ಮಾಡ್ತಿದ್ರು. ಯಾಕಂದರೆ 3 ಕತೆನ ಪ್ಯಾರಲಲ್ ಆಗಿ ಹೇಳ್ತಿದ್ದಾರೆ. ಪ್ರಾಪರ್ ಇಂಟ್ರೊಡಕ್ಷನ್ ಇಲ್ಲ ಯಾವ ಕತೆಗೂ. ಮಿಡಲಿಂದ ಶುರುವಾಗ್ತವೆ, ಪರವಾಗಿಲ್ಲ. ಅದನ್ನ ಇಂಟ್ರೆಸ್ಟಿಂಗ್ ಆಗಿ ಕ್ಯಾರಿ ಮಾಡಿದಾರಾ? ಅದೂ ಇಲ್ಲ. ಆ ಹುಡುಗನ ಕತೆ ಅಂತೂ ಕೆಟ್ಟು ಬೇಜಾರು, ತುಂಬ ಫ್ಲ್ಯಾಟ್ ಆಗೋಯ್ತು. ಶಂಕರ್ ಅಂಡ್ ಆ ಚಿಕ್ಕ ಹುಡುಗಿ ಕಥೆಯಲ್ಲಿ ಬೇರೆ ಬೇರೆ ಲೇಯರ್ಸ್ಗಳಿದ್ವು. ಆದರೆ ಆ ಹುಡುಗನ ಕತೆ ತುಂಬ ಬೋರಿಂಗ್ ಆಗಿತ್ತು. ಅದು ಬಂದಾಗೆಲ್ಲ ಸ್ಲೋ ಆಗೋದು ಸಿನಿಮಾ. ಇಂಟ್ರೆಸ್ಟ್ನ ಕಳ್ಕೊಳ್ಳೋ ಹಾಗೆ ಮಾಡ್ತಿತ್ತು. ಇನ್ನೂ ಇದರ ಎಡಿಟಿಂಗ್ ನಂಗೆ ತೊಂದರೆ ಕೊಡ್ತು ಗುರು. ಸ್ಪಾಯ್ಲರ್ ಕೊಡದೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿನಿಮಾ ಪೂರ್ತಿ ಇಂಟರ್ ಕಟ್ಟಲ್ಲಿ ಆಟ ಆಡೋಕ್ಕೆ ಹೋಗಿ ಎಕ್ಸ್ಪೀರಿಯನ್ಸ್ ಹಾಳು ಮಾಡಿದ್ದಾರೆ. ಒಂದು ಕಡೆ ಹೈ ಫೀಲ್ ಕೊಡೋ ಸೀನ್, ಇನ್ನೊಂದು ಕಡೆ ಲೋ ಫೀಲ್ ಕೊಡೋ ಸೀನ್. ಹೈ ಫೀಲ್ ಕೊಡೋ ಸೀನ್ನ ನೋಡುವಾಗ ನೀಟಾಗಿ ಪ್ರಿಪೇರ್ ಆಗಿದ್ದೆ. ಸಡನ್ನಾಗಿ ಲೋ ಫೀಲ್ ಕೊಡೋ ಸೀನ್ಗೆ ಕಟ್ ಮಾಡಿಬಿಡ್ತಾರೆ. ಓಕೆ, ಪರವಾಗಿಲ್ಲ ಅಂತ ಸುಮ್ಮನಾದೆ ಒಂದು ಸಲ. ಆದರೆ ಸಿನಿಮಾದಲ್ಲಿ ಸುಮಾರು ಕಡೆ ಇದನ್ನೇ ಮಾಡಿದ್ದಾರೆ. ಆ್ಯಂಡ್ ಒಂದು ಪರ್ಟಿಕ್ಯುಲರ್ ಸೀನಲ್ಲಂತೂ ಒಂದು 4ರಿಂದ 6 ಸಲ ಇದನ್ನೇ ಮಾಡಿದ್ರಿಂದ ಕೊನೆಗೆ ಯಾವ ಸೀನ್ನ ಕೂಡ ನಾನು ಪ್ರಾಪರಾಗಿ ರಿಸೀವ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನಂಗೆ ಕನೆಕ್ಟ್ ಕೂಡ ಆಗಲಿಲ್ಲ. ಆ ಕ್ಲೈಮ್ಯಾಕ್ಸಲ್ಲೂ ಕೂಡ ಇದೇ ಆಗಿದ್ದು. ಟ್ವಿಸ್ಟ್ ಏನೋ ಸ್ಯಾಟಿಸ್ಫೈ ಮಾಡ್ತು, ಆದರೆ ರಿಸೊಲ್ಯೂಷನ್ ಪಾರ್ಟ್ ಅಷ್ಟು ಸ್ಯಾಟಿಸ್ಫೈ ಮಾಡಲಿಲ್ಲ ನನ್ನ. ನೆಕ್ಸ್ಟ್, ಲಾಜಿಕ್ ಗುರು. ಎವಿಡೆಂಟಾಗಿ ಕಾಣಿಸುತ್ತೆ ಎಷ್ಟೊಂದು ಸೀನ್ಸಲ್ಲಿ. ಸಿನಿಮ್ಯಾಟಿಕ್ ಲಿಬರ್ಟಿನ ಯೂಸ್ ಮಾಡ್ಕೊಳ್ಳಿ, ಬೇಡ ಅಂತ ಅನ್ನಲ್ಲ. ಆ್ಯಂಡ್ ಎಷ್ಟೊಂದು ಕಡೆ ಯೂಸ್ ಮಾಡ್ಕೊಂಡಿದ್ದಾರೆ, ಅದು ವರ್ಕ್ ಆಗಿದೆ. ಸಣ್ಣ ಸಣ್ಣ ಸೀನ್ಸಲ್ಲಿ ಲಾಜಿಕ್ ಮಿಸ್ ಆಗಿವೆ. ಆ್ಯಂಡ್ ಆ ಸಣ್ಣ ಸಣ್ಣ ಸೀನ್ಸ್ಗಳು ಜಾಸ್ತಿನೇ ಇವೆ. ಮತ್ತು ಇದರ ಲಾಸ್ಟ್ ಎಂಡಿಂಗಲ್ಲಂತೂ ಒಂದು ಕ್ಯಾರೆಕ್ಟರ್ ಬರುತ್ತೆ. ಆ ಪಾರ್ಟಲ್ಲಿ ರೈಟಿಂಗ್ ತುಂಬ ಕನ್ವೀನಿಯೆಂಟಾಗಿ ಬರ್ಕೊಂಡಿದ್ದಾರೆ. ಪ್ರಾಪರ್ ರೀಸನಿಂಗ್ ಅನ್ನೋದು ಇರಲಿಲ್ಲ ಅಲ್ಲಿ. ನನ್ನ ಪ್ರಕಾರ ಇದೊಂದು ಒಳ್ಳೆಯ ಪ್ರಯತ್ನ ಅಂತೀನಿ, ಬಟ್ ಅಷ್ಟೊಂದು ಸ್ಯಾಟಿಸ್ಫೈ ಮಾಡೋದಿಲ್ಲ. ಸಿನಿಮಾ ವಿಜುವಲ್ಸ್ ತುಂಬ ರಿಚ್ ಆಗಿದೆ. ಕತೆ ಕೂಡ ಒಂಥರ ಹೊಸ ಫೀಲ್ ಕೊಡುತ್ತೆ. ಅವರ ಹಾನೆಸ್ಟ್ ಅಟೆಂಪ್ಟ್ ಅಂತೂ ಸಿನಿಮಾದಲ್ಲಿ ಎದ್ದು ಕಾಣಿಸುತ್ತೆ. ಲಾಜಿಕ್ನ ಇಗ್ನೋರ್ ಮಾಡಿಕೊಂಡು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ವಿಜುವಲ್ಸ್ನ ಎಂಜಾಯ್ ಮಾಡೋರು ನೀವಾದರೆ ಸಿನಿಮಾ ನೋಡ್ಬೋದು ಅಂತೀನಿ. ಆ್ಯಂಡ್ ನನ್ನ ರೇಟಿಂಗ್ಸ್ ಈ ಸಿನಿಮಾಗೆ 3.25 ಔಟ್ ಆಫ್ 5. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾತ್ರ ಕ್ರೇಜಿ ಆಗಿತ್ತು. ಆ್ಯಂಡ್ ಫ್ಯಾಮಿಲಿ ಜೊತೆ ನೋಡ್ಬೋದು, ಬಟ್ ಕೆಲವೊಂದು ಸೀನ್ಗಳು ಮೈ ಜುಮ್ ಅನಿಸುತ್ತೆ. ಹುಷಾರು. ಸೊ ಇದಿಷ್ಟು ನನಗೆ ಸಿನಿಮಾ ನೋಡಿ ಹೇಳಬೇಕು ಅಂದ್ಕೊಂಡಿದ್ದಂತಹ ವಿಚಾರಗಳು. ನೀವೇನಾದರೂ ಸಿನಿಮಾನ ನೋಡಿದರೆ ನಿಮಗೆ ಅನಿಸುವಂಥ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.